नाम तृतीयो भीम एव च पवनप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां वदसिद्धये। ಇಲ್ಲಿ ನಾವು ಅನೇಕ ಶಬ್ದಗಳ ಒಂದು ಪರಿಚಯವನ್ನು ನೋಡ್ತಾ ಇದ್ದೀವಿ. ಸಾಧ್ಯ ಧರ್ಮವಾನ್ ಧರ್ಮಿ ಪಕ್ಷ ಹಾಗೆ ಅಂತ. ಅಂದ್ರೆ ಯಾವ ಧರ್ಮಿ ಸಾಧ್ಯ ಧರ್ಮದಿಂದ ಕೂಡಿದೆಯೋ ಅದು ಪಕ್ಷ. ಯಾವ ಧರ್ಮಿ ಸಮಾನ ಧರ್ಮದಿಂದ ಸಾಧ್ಯ ಸಮಾನ ಧರ್ಮದಿಂದ ಕೂಡಿದೆಯೋ ಅದು ಸಪಕ್ಷ ಹಾಗೆ ಅಂತ. ಸಾಧ್ಯ ತತ್ ಸಮಾನ ಧರ್ಮ ರಹಿತ ಧರ್ಮಿ ವಿಪಕ್ಷ ಹಾಗೆ ಅಂತ. ಅಂದ್ರೆ ಸಾಧ್ಯದ ಸಮಾನವಾದ ಧರ್ಮ ಇಲ್ಲದೇ ಇರುವ ಧರ್ಮಿಯನ್ನ ವಿಪಕ್ಷ ಅಂತ ಕರೀತಾರೆ. ಸಾಧ್ಯ ತತ್ ಸಮಾನ ಧರ್ಮ ರಹಿತ ಧರ್ಮಿ ವಿಪಕ್ಷ ಹಾಗೆ ಅಂತ. ಅದನ್ನ ದಳಕೃತ್ಯ ಮಾಡ್ತಾ ಇದ್ದಾರೆ. ಧರ್ಮಿ ವಿಪಕ್ಷ ಇತ್ಯೇವ ಭುಕ್ತೆ. ಕೇವಲ ಧರ್ಮಿ ವಿಪಕ್ಷ ಅಂದ್ರೆ ಸಾಧ್ಯ ತತ್ ಸಮಾನ ಧರ್ಮ ರಹಿತ ಧರ್ಮಿ ಅದು ವಿಶೇಷಣ ಇಲ್ಲದೆ ಸಾಧ್ಯ ತತ್ ಸಮಾನ ಧರ್ಮ ರಹಿತ ಎಂಬ ವಿಶೇಷಣ ಇಲ್ಲದೆ ಹೇಳಿದರೆ ಕೇವಲ ಧರ್ಮಿ ವಿಪಕ್ಷ ಅಂತ ಅಷ್ಟೇ ಹೇಳಿದರೆ ಇತಿಯುಕ್ತೆ ಪಕ್ಷೇ ಧರ್ಮಿತ್ವ ಸದ್ಭಾವ. ಪಕ್ಷವೂ ಕೂಡ ಏನಾಗಿದೆ ಧರ್ಮಿ ಆಗಿದೆ. ಅದರಿಂದ ಪಕ್ಷದಲ್ಲಿ ಅತಿವ್ಯಾಪ್ತಿ ಬಂತು. ತನ್ನಿವಾರಣಾಯ ಸಾಧ್ಯ ತತ್ ಸಮಾನ ಧರ್ಮ ರಹಿತ ಅಂತ ಅದ ವಿಶೇಷಣವನ್ನು ಸಲ್ಲಿಸಿದ್ದಾರೆ. ತಥಾಚ ಸಾಧ್ಯ ಸಮಾನ ಧರ್ಮ ರಹಿತ ಧರ್ಮಿ ವಿಪಕ್ಷ ಹಾಗೆಂತ. ಅದೇಂಗ ಅತಿವ್ಯಾಪ್ತಿ ಪರಿಹಾರ ಆಯಿತು ಹಾಗೆಂತ ಹೇಳಿದರೆ ಯದ್ಯಪಿ ಪಕ್ಷ ಅಂದ್ರೆ ಇಲ್ಲಿ ಪರ್ವತ ಅದು ಧರ್ಮಿಯೇ ಆಗಿದೆ. ಆದರೂ ಕೂಡ ಸಾಧ್ಯ ತತ್ ಸಮಾನ ಧರ್ಮ ರಹಿತತ್ವ ಅಭಾವ. ಆ ಪಕ್ಷದಲ್ಲಿ ಏನಿಲ್ಲ ಸಾಧ್ಯ ತತ್ ಸಮಾನ ಧರ್ಮ ಅದು ಇಲ್ಲ. ಮತ್ತೇನಿದೆ ಸಾಧ್ಯ ಧರ್ಮವೇ ಇದೆ. ಸಾಧ್ಯ ಧರ್ಮವಾನ್ ಆಗಿದೆ ಅದು ಪರ್ವತ. ಅದರಿಂದ ಸಾಧ್ಯ ತತ್ ಸಮಾನ ಧರ್ಮ ರಹಿತತ್ವ ಅದು ಇಲ್ಲದೆ ಇರುವುದರಿಂದ ಅತಿವ್ಯಾಪ್ತಿ ದೋಷ ಬರೋದಿಲ್ಲ ಹಾಗೆ. ಈಗ ನೆಕ್ಸ್ಟ್ ಸಾಧ್ಯ ರಹಿತ ಧರ್ಮಿ ವಿಪಕ್ಷ ಅಂತ ಅಷ್ಟೇ ಹೇಳೋಣ. ಅಂದರೆ ಯಾವುದು ಮೈನಸ್ ಮಾಡಿದ್ದು ಸಾಧ್ಯ ಸಮಾನ ಧರ್ಮ ಬಾದನ್ನ ತೆಗೆದಿರಿ. ಸಾಧ್ಯ ರಹಿತ ಧರ್ಮಿ ಹಾಗೆಂತ ಹೇಳಿದರೆ ಉಕ್ತೆ ಸಪಕ್ಷೆ ಅಂದ್ರೆ ಸಪಕ್ಷದಲ್ಲಿ ಮಹಾನಸಿಯೇ ಅಗ್ನೇ ಮಹಾನಸದಲ್ಲಿ ಇರೋ ಅಗ್ನಿಯಲ್ಲಿ ಅತಿವ್ಯಾಪ್ತಿ ಬಂತು. ಯಾಕೆ ಅದು ಕೂಡ ಏನಾಗಿದೆ ಸಾಧ್ಯ ರಹಿತ ಧರ್ಮವೇ ಆಗಿದೆ. ತತ್ರಾಪಿ ಸಾಧ್ಯ ರಾಹಿತತ್ವ ಸದ್ಭಾವ. ಅಲ್ಲೂ ಕೂಡ ಅಂದ್ರೆ ಮಹಾನಸದಲ್ಲಿ ಇರುವ ಅಗ್ನಿ ಅದೇನಲ್ಲ ಪರ್ವತದಲ್ಲಿ ಇರುವ ಅಗ್ನಿ ಅಲ್ಲ. ಪರ್ವತದ ಅಗ್ನಿ ಬೇರೆ ಮಹಾನಸದಲ್ಲಿರುವ ಅಗ್ನಿ ಬೇರೆ. ಅದರಿಂದ ಸಾಧ್ಯ ರಹಿತತ್ವ ಸದ್ಭಾವ ತನ್ನಿವಾರಣಾಯ ತತ್ಸಮಾನ ಇತಿ ಪದಂ. ಅದರಿಂದ ಸಮಾನ ಎಂಬ ಒಂದು ಧರ್ಮವನ್ನ ಅದರಲ್ಲಿ ಸೇರಿಸಬೇಕು. ಹಾಗೆ ಸೇರಿಸಿದರೆ ಏನಾಗ್ತದೆ ತತ್ಕಥಂ ಅತಿವ್ಯಾಪ್ತಿ ನಿವಾರಿತ ಶಕ್ತಿ ಚೇತ್ ಯದ್ಯಪಿ ಸಪಕ್ಷೆ ಸಾಧ್ಯ ಧರ್ಮ ರಹಿತತ್ವ ಸದ್ಭಾವ ಅಪಿ. ಸಾಧ್ಯ ಧರ್ಮ ರಹಿತತ್ವ ಎಂಬುದು ಇಲ್ಲದೇ ಇದ್ದರೂ ಕೂಡ ಸಾಧ್ಯ ತತ್ ಸಮಾಧಾನ ಧರ್ಮ ರಹಿತತ್ವ ಅಭಾವ. ಸಾಧ್ಯದ ಸಮಾನ ಧರ್ಮ ಇಲ್ಲದೆ ಇರುವಿಕೆ ಎಂಬುದು ಇಲ್ಲ. ಅಂದ್ರೆ ಸಾಧ್ಯದ ಸಮಾನ ಧರ್ಮವೇ ಇದೆ. ಅದರಿಂದ ಅತಿವ್ಯಾಪ್ತಿ ಬರೋದಿಲ್ಲ ಹಾಗೆ ಅತಿವ್ಯಾಪ್ತಿ. ಅದರಿಂದ ವಿಪಕ್ಷ ಅಂದ್ರೆ ಸಾಧ್ಯ ತತ್ ಸಮಾನ ರಹಿತ ಧರ್ಮಿ ವಿಪಕ್ಷ ಇದು ಪರ್ಯವಸತಿ ಹಾಗೆಂತ ಒಟ್ಟು. ಈ ರೀತಿಯಾಗಿ ಪಕ್ಷ ಸಪಕ್ಷ ವಿಪಕ್ಷ ಅದನ್ನೆಲ್ಲ ನಾವು ನೋಡಿದ್ದೀವಿ. ಇನ್ನು ಕೇವಲಾನ್ವಯಿ ಹಾಗೆ ಅಂತ ಅದರ ವಿಚಾರವನ್ನು ಹೇಳ್ತಾರೆ. ಅದನ್ನ ಮತ್ತೆ ನೋಡಿ. ಅಂತರ್ಗತ ಶ್ರೀ ಕೃಷ್ಣ ಹರೇ ಹರೇ.